ರೈಸ್ಗೆ ಸೋಯಾ ಚಂಕ್ ಗ್ರೇವಿ ಮಾಡೋದು ಹೇಗೆ ತಿಳ್ಕೊಳ್ಳೋಣ ಬನ್ನಿ. ಮಾಡೋಕ್ಕೆ ಬೇಕಾಗಿರೋದು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ. 2 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, 2 ಲವಂಗ, ಚಕ್ಕೆ ಮತ್ತು ಮೆಣಸು, ಕಪ್ಪು ಮೆಣಸನ್ನು, ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ. 3 ಬ್ಯಾಡಗಿ ಮೆಣಸಿನ್ಕಾಯಿ, ಇದು 2 ಟೇಬಲ್ ಸ್ಪೂನು ಖಾರದ ಪುಡಿ, ಇಲ್ಲಿ ತೆಂಗಿನ ತುರಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಮಾಡೋ ವಿಧಾನ ನೋಡೋಣ. ಆಯಿಲ್ ಹಾಕ್ಕೊಳ್ಳೋಣ. ಸೊ ಇಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಳ್ತೀನಿ ನಾನು. ಈ ಬೆಳ್ಳುಳ್ಳಿ ಮತ್ತು ಶುಂಠಿ, ಬ್ಯಾಡಗಿ ಮೆಣಸಿನ್ಕಾಯಿ, ಪೆಪ್ಪರ್ ಎಲ್ಲ ಹಾಕಿಟ್ಕೊಂಡಿದ್ದೆಲ್ಲ ಅದನ್ನು ಹುರ್ಕೊಳ್ಳೋಣ. ಆನಿಯನ್ ಫ್ರೈ ಆಗಿದೆ. ಈಗ ಇದಕ್ಕೆ ಕೋಕೋನಟ್ಟು ಮತ್ತು ಕೊರಿಯಂಡರ್ ಹಾಕ್ಕೊಳ್ಳೋಣ. ಲೈಟಾಗಿ ಒಂದು 5 ಮಿನಿಟ್ಸ್ ಫ್ರೈ ಆಗಬೇಕಷ್ಟೆ. ನೆನೆಸ್ಕೊಂಡಿದ್ದೀನಿ ಬಿಸಿನೀರಲ್ಲಿ. ಸೊ ಈಗ ತರಕಾರಿ ಒಗ್ಗರಣೆ ಕೊಟ್ಕೋಬೇಕು. ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ತರಕಾರಿ ಆಯಿಲಲ್ಲಿ ಫ್ರೈ ಮಾಡೋಣ ಫಸ್ಟು ಲೈಟಾಗಿ. ಇದರೊಳಗಡೆಗೆ ಈಗ ಸೋಯಾ ಹಾಕ್ಕೊಳ್ಳೋಣ. ಸೋಯಾ ಹಾಕ್ಕೊಂಡಿದ್ದೀನಿ. ತರಕಾರಿ ಸೋಯಾ ಎಲ್ಲ ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳೋಣ ತರಕಾರಿಗೆ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಫ್ರೈ ಆಗಲಿ ಅಂತ. ಇದು ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದು ರುಬ್ಕೊಂಡಿದ್ದೀನಿ ನೋಡಿ. ಇದನ್ನು ಇವಾಗ ಫ್ರೈ ಒಳಗಡೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡಿದ್ದೆಲ್ಲ ಅದನ್ನು ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಸೊ ನೀರು ಹಾಕಿದ್ದೀನಿ, ಫ್ರೈ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಲೈಟಾಗಿ. ಈಗ ಒಮ್ಮೆ ಉಪ್ಪು. ಸೋಯಾ ಚಂಕ್ ಗ್ರೇವಿ ರೆಡಿ ಇದೆ. ಇಲ್ಲಿ ಸೋಯಾ ಚಂಕ್ ಗ್ರೇವಿ ರೆಡಿ. ರೈಸ್ ಜೊತೆ ಸೋಯಾ ಚಂಕ್ ಗ್ರೇವಿ.